ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಅಶ್ವಿನಿ ಮಲ್ಲಿಗೆ ರೆಸಿಡೆಂಟ್ ಓನರ್ ಜೊತೆ ಮಾತಾಡ್ತಾ ಇರ್ತಾಳೆ. ಸಕ್ಸಸ್ ಆಯಿತು ನಾವು ಅಂದ್ಕೊಂಡಿದ್ದು ಪ್ಲ್ಯಾನು, ನೀನು ನೋಡೇ ಇರಲ್ಲ ಜೀವನದಲ್ಲಿ, ಅಷ್ಟು ನಾನು ಅಮೌಂಟ್ ಕೊಡ್ತೀನಿ, ಮುಂದೆ ಈ ರೀತಿ ಮಾಡ್ತಾ ಇದ್ರೆ ನಿನಗೆ ಇನ್ನೂ ತುಂಬ ಕೊಡ್ತೀನಿ ಅಂತ ಹೇಳ್ತಾಳೆ. ಆವಾಗ ಅವನಿಗೆ ಖುಷಿಯಾಗಿ ಸರಿ ಮೇಡಮ್ ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಅಮೌಂಟ್ ತೊಗೊಂಡು ಹೋಗ್ತಾನೆ. ಈ ಕಡೆ ಅಜಿತಾ ಅತ್ತೆನ ನೋಡೋಕ್ಕೆ ಅಂತ ಹೋಗ್ತಾ ಇರ್ತಾನೆ. ಆಮೇಲೆ ಚಂದ್ರು ಫೋನ್ ಮಾಡಿದ್ನಲ್ಲ, ಅವನು ಬರ್ತಾನೆ. ಸರ್ ನಾನೇ ನಿಮಗೆ ಕಾಲ್ ಮಾಡಿದ್ದು ಸರ್, ನೋಡಿ ಸರ್ ಇಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾರೆ ಆ ಅಮ್ಮ ಅಂತ ಹೇಳ್ತಾರೆ. ಎಲ್ಲಿಂದ ಕ್ಯೂರಿಯಾಸಿಟಿಯಿಂದ ಹೋಗಿ ನೋಡ್ತಾನೆ. ಆದರೆ ಅವರು ಅತ್ತೆ ಆಗಿರಲ್ಲ, ಅವರು ಬೇರೆ ಯಾರು ಅಲ್ಲ ಕಣ್ರಿ ಚಂದ್ರು ಅವರೇ, ನಾನು ಹಾಕಿದ ಪೋಸ್ಟೇ ಬೇರೆ ಅಮ್ಮ ಮಗಳದು, ನೀವು ಯಾರನ್ನ ತೋರಿಸ್ತಾ ಇದ್ದೀರಾ ಅಂತ ಹೇಳ್ತಾನೆ. ಸರ್ ಸೇಮ್ ಒಂದೇ ಥರ ಇದ್ರು ಸರ್, ಅದಕ್ಕೆ ಕನ್ಫ್ಯೂಸ್ ಆಯಿತು, ನಾನು ಇವರೇ ಅಂತ ಅಲ್ಲಿಂದ ಕರೆಸ್ತೆ ಸರ್, ಸಾರಿ ಸರ್ ಅಂತ ಹೇಳ್ತಾನೆ. ಅವಾಗ ತುಂಬ ಫೀಲ್ ಮಾಡಿಕೊಂಡು ಹೊರಡ್ತಾನೆ. ಈ ಕಡೆ ದೇವಿಯಾನಿ ಅಶ್ವಿನಿಗೆ ಕಾಲ್ ಮಾಡಿ, ನಿನ್ನಂತ ಆಯುಧ ನನಗೆ ಮುಂಚೆಲೆ ಸಿಕ್ಕಿದ್ರೆ ಇವರಿಗೆಲ್ಲ ನಾನು ಆಯುಧ ಪೂಜೆ ಮಾಡಿಸ್ತಾ ಇದ್ದೆ ಅಂತ ಹೇಳ್ತಿರ್ತಾರೆ. ಬಿಡಿ ಮೇಡಮ್, ನಾನು ಇವಾಗ ಸಿಕ್ಕಿದ್ದೀನಲ್ವಾ, ಇನ್ಮೇಲೆ ಇದೆ ಅವರಿಗೆಲ್ಲ ಆಯುಧ ಪೂಜೆ, ಆದಷ್ಟು ಬೇಗ ನಾವು ಮಾಡೋಣ, ಜಾಸ್ತಿ ಕಾಲಲ್ಲಿ ಇರಬೇಡಿ, ನನ್ನ ಜೊತೆ ಎಲ್ಲರಿಗೂ ಗೊತ್ತಾಗುತ್ತೆ, ನೀವು ಆದಷ್ಟು ಮನೆಯವ್ರ ಜೊತೆ ಇರಿ ಅಂತ ಹೇಳ್ತಾ ಇರ್ತಾಳೆ. ಹೌದು, ಆ ಕಡೆ ಅಜಿತಂಗೆ ಏನು ಅಂತ ಗೊತ್ತಾಗಿರುತ್ತೆ, ಬರ್ತಾನೆ ಏನು ಬರಿಕೆಲ್ಲಿಲ್ದಲೆ ಅಳ್ತಾವ ಅಂತ ನಗಾಡ್ಕೊಂಡು ಇಬ್ಬರು ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮನೇಲಿ ಸಂಗೀತ ಅಜಿತ್ಗೆ ಕಾಲ್ ಮಾಡ್ತಾ ಇರ್ತಾಳೆ. ಫೋನ್ ರಿಸೀವ್ ಮಾಡಲ್ಲ. ಏನಕ್ಕೆ ರಿಸೀವ್ ಮಾಡ್ತಾ ಇಲ್ವಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ದೇವಿಯಾನಿ, ಬಿಡು ಸಿಕ್ಕಿರ್ಬೋದು ಅತ್ತೆ, ಅದಕ್ಕೆ ಬರ್ತಾನೆ, ನೀನು ಟೆನ್ಷನ್ ತಗೋಬೇಡ, ಅವ್ರನ್ನ ಅತ್ತೆ ಕರ್ಕೊಂಡು ಬಂದೇ ಬರ್ತಾನೆ ಅಂತ ದೇವಿಯಾನಿ ಹೇಳ್ತಾ ಇರ್ತಾಳೆ ಸಂಗೀತಗೆ. ಇವರು ಇಷ್ಟೊತ್ತಿಗೆ ಫೋನ್ ಮಾಡಬೇಕಿತ್ತಲ್ಲ, ಏನು ಮಾಡಿಲ್ವಲ್ಲ, ಬಹುಶಃ ಅವ್ರ ಅತ್ತೆ ಸಿಕ್ಕಿರ್ಬೋದು, ಮಾಡೋಣ ಅಂತ ಫೋನ್ ಮಾಡ್ತಾಳೆ. ಆದರೆ ಅವ್ನು ರಿಸೀವ್ ಮಾಡಲ್ಲ, ಕಾಲ್ ಕಟ್ ಮಾಡ್ತಾನೆ. ಮೇ ಬಿ ಸಿಕ್ಕಿರ್ಬೋದು, ಅವ್ರು ಖುಷಿಲಿ ಬರ್ತಾ ಇರ್ತಾರೆ, ಆದಷ್ಟು ಬೇಗ ನಾನು ಮನೆಗೆ ಹೋಗಬೇಕು ಅಂತ ಹೋಗ್ತಾ ಇರ್ತಾಳೆ. ಈ ಕಡೆ ಅಜಿತ ಮನೆಗೆ ಬರ್ತಾ ಇರ್ತಾನೆ. ಅಜ್ಜಿ ಮತ್ತು ಮನೆಯವರೆಲ್ಲರೂ ಸಹ ಆರತಿ ತಗೋಬೋ, ಬೇಗ ಆರತಿ ಮಾಡಿ ಶಾರದನ ಒಳಗಡೆ ಕರ್ಕೊಳ್ಳೋಣ ಅಂತವ ಖುಷಿಯಿಂದ ಆರತಿ ತಗೊಂಡು ಬರ್ತಾರೆ. ಆದರೆ ಅಜ್ಜಿತ ಒಬ್ಬ ಬೇಜಾರು ಮಾಡ್ಕೊಂಡು ಬರ್ತಾ ಇರ್ತಾನೆ. ಆಗ ಸಂಗೀತ ಕೇಳ್ತಾಳೆ, ಯಾಕೆ ಅಜ್ಜಿತ ಅಳ್ತಾ ಇದೆಯಾ, ಏನಾಯಿತು, ಅತ್ತೆ ಸಿಗ್ಲಿಲ್ವ ಅಂತದಾಗ, ಇಲ್ಲ ಶಾರದತೆ ಸಿಗಲಿಲ್ಲ, ನಾನು ಹಳೆ ಫೋಟೋಗಳನ್ನ ಹಾಕಿದ್ದೆ, ಅವ್ರು ಯಾರೋ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಬೇರೆಯವ್ರನ್ನ ತೋರಿಸಿದ್ರು ಅಂತ ಹೇಳ್ತಾ ಇರ್ತಾನೆ. ಆಗ ದೇವಿಯಾನಿ, ಅಯ್ಯೋ ಈ ಸಲ ಸಹ ಸಿಗ್ಲಿಲ್ವಲ್ಲ ನಮ್ಮ ಶಾರದಾ, ಅಯ್ಯೋ ದೇವ್ರೆ ಯಾಕಿಗೆ ಮಾಡ್ತೀಯ ಅಂತ ನಾಟಕ ಮಾಡ್ತಾ ಇರ್ತಾಳೆ ಕಣ್ಣೀರು ಹಾಕ್ಕೊಂಡು. ಈ ಕಡೆ ಭೂಮಿ ಕಜಾಯ ಕೊಡೋಕ್ಕೆ ಅಂತ ಲಾಡ್ಜಿಗೆ ಹೋಗ್ಬಿಟ್ಟು, ಸರ್ ಇಲ್ಲಿಂದ ಕಾಲ್ ಬಂದಿತ್ತು, ನನ್ನ ಹೆಸರು ಭೂಮಿ ಅಂತ, ಸಿದ್ಧಘಟ್ಟ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ನಾನು ಕಜಾಯ ಮಾಡ್ತಾಯಿದ್ದೆ, ಬೇಕು ಅಂದಿದ್ರು ಅದಕ್ಕೆ ತೊಗೊಬಂದಿದ್ದೀನಿ ಅಂತ ಹೇಳ್ತಾಳೆ. ಆಯ್ತಮ್ಮ ಫಸ್ಟ್ ಫ್ಲೋರಿಗೆ ಹೋಗು, ಅಲ್ಲಿದ್ದಾರೆ ಸರ್ರು ಕೊಡು ಅಂತ ಹೇಳ್ತಾನೆ. ಅವಾಗ ಸರಿ ಆಯಿತು ಅಂತ ಫಸ್ಟ್ ಫ್ಲೋರಿಗೆ ಹತ್ತಿ ಹೋಗ್ತಾ ಇರ್ತಾಳೆ. ಅಲ್ಲಿ ಪೊಲೀಸ್ ಬಂದರು ಅಂತ ಎಲ್ಲರೂ ಲಾಡ್ಜಿಂದ ಓಡಿ ಬರ್ತಾ ಇರ್ತಾರೆ. ಯಾಕೆ ಇವರೆಲ್ಲ ಪೊಲೀಸ್ ನೋಡಿ ಓಡಿ ಬರ್ತಾ ಇದ್ದಾರಲ್ಲ, ಅಯ್ಯೋ ಅಂತೇಳಿ ಅಷ್ಟೊತ್ತಿಗೆ ಮೀಡಿಯಾದವರು ಪೊಲೀಸರು ಎಲ್ಲ ಬಂದಿರ್ತಾರೆ. ಸರ್ ನಾನು ಈ ಥರ ಕೆಲಸ ಮಾಡೋಳು ಅಲ್ಲ ಸರ್ ಅಂತ ಹೇಳ್ತಾ ಇರ್ತಾಳೆ. ಬಾರಮ್ಮ ಗೊತ್ತು ನಮಗೆ ಅಂತ ಅವಳನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಹಿಂದೆ ನಿಂತ್ಕೊಂಡು ಅಶ್ವಿನಿ ಪ್ಲಾನ್ ಮಾಡಿ ಸಕ್ಸಸ್ ಆಯ್ತಲ್ಲ ಅಂತ ಖುಷಿ ಪಡ್ತಾ ಇರ್ತಾಳೆ. ಮೀಡಿಯಾದವರೆಲ್ಲ ಫೋಟೋ ತೆಗಿತಾ ಇರ್ತಾರೆ. ಈ ಕಡೆ ಅಜಿತ, ನನಗೆ ತುಂಬ ತಲೆ ನೋವ್ತಾ ಐತೆ, ಒಂದು ಕಪ್ ಕಾಫಿ ಕೊಡಿ ಅಂತ ಹೇಳ್ತಾರೆ. ಲಕ್ಷ್ಮಿ ಅಕ್ಕಂಗೆ. ಆಗ ಲಕ್ಷ್ಮಿ ಅಕ್ಕ ಮಾಡ್ಕೊಬರ್ತೀನಿ ಅಂತ ಹೋಗ್ತಾಳೆ, ಕಾಫಿ ತಗೊಬರ್ತಾಳೆ. ಆಗ ಅಂಜನ ಗಾಳಿ ಬೀಸ್ತಾ ಇರ್ತಾಳೆ, ಬೇಡ ಹೋಗೋ ಒಂದು ಮನೆಗೆ ಆಮೇಲೆ ಕೊಡು ಅಂತ. ಅವಾಗ ಸಂಗೀತ ಬಂದು, ಯಾಕೆ ಕೊಟ್ಟಿಲ್ಲ ಅಂದಾಗ, ಸರ್ ಮನೆಗಿದ್ದಾರಲ್ಲ ಅದಕ್ಕೆ ಕೊಟ್ಟಿಲ್ಲ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಅಜಿತ್ ಭೂಮಿ ಅಂತವ ಕನ್ವರ್ಸ್ತಾ ಇರ್ತಾನೆ. ಅವಾಗ ಏನಾಯಿತು, ಅವಾಗ ಸಂಗೀತ, ಏನಾಯಿತು ಅಜಿತ, ಯಾಕೆ ಭೂಮಿ ಅಂತ ಕನ್ವರ್ಸಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ಆಗ ದೇವಿಯನ್ನು, ಯಾಕಪ್ಪ ಏನಾಯ್ತಪ್ಪ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಯಾಕೋ ಭೂಮಿ ನೆನಪಾದ್ಲು, ಎಲ್ಲಮ್ಮ ಅಂದಾಗ, ಅಂಗಡಿ ತಗೋ ಹೋಗಿದ್ಲಲ್ಲ, ಬರ್ತಾಳೆ ಬೇಗ ಬಿಡು ಅಂತ ಹೇಳ್ತಾ ಇರ್ತಾಳೆ. ಅವಾಗ ಇಲ್ಲ ತಡಿ ನೋಡ್ಕೊ ಬರ್ತೀನಿ ಅಂತ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಸತ್ಯಣ್ಣ ಅಜಿತ್ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು, ಎಲ್ಲಿದೆಯಾ, ಒಬ್ಬನೇ ಇದೆಯಾ ಅಂತ ಕೇಳ್ತಾರೆ. ಸತ್ಯಣ್ಣ ಹೇಳು ಏನಾಯಿತು ಅಂತ ಹೇಳ್ತಾ ಇರ್ತಾರೆ. ಮನೆಯವರೆಲ್ಲ ಹಂಗೆ ನೋಡ್ತಾ ಇರ್ತಾರೆ ಎದ್ರುಕೊಂಡು. ಅದಕ್ಕೆ ಭೂಮಿ ಅರೆಸ್ಟ್ ಆಗಿದ್ದಾಳೆ ಅಂತ ಹೇಳ್ತಾನೆ. ಅವಾಗ ಒಂದು ಕ್ಷಣ ಶಾಕ್ ಆಗಿಬಿಡ್ತಾನೆ ಅಜಿತ್. ಅವಾಗ ದೇವಿಯಾನಿ ಸಂಗೀತ ಎಲ್ಲರೂ ಏನಾಯಿತು ಹೇಳು ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ದೇವಿಯಾನಿಗೆ ಮೆಸೇಜ್ ನೋಡ್ತಾಳೆ. ಆ ಒಂದು ವಿಡಿಯೋ ಬಂದಿರುತ್ತೆ. ಆ ವಿಡಿಯೋ ನೋಡಿ, ಅಮ್ಮ ಅಪ್ಪ ಏನಿದು ದೇವ್ರೆ, ಈ ಥರ ಆಗ್ತಿದೆಯಲ್ಲ ನಮ್ಮ ಮನೆ ಪರಿಸ್ಥಿತಿ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಅವಾಗ ಎಲ್ಲರೂ ಏನಾಯಿತು ಅಂದಾಗ, ಸಂಗೀತ ನೋಡಿ ಇಲ್ಲಿ ವಿಡಿಯೋದಲ್ಲೆಲ್ಲ ಏನು ಬರ್ತಾ ಇದೆ ಅಂತೇಳಿ ಆ ವಿಡಿಯೋ ನೋಡಿ ಸಂಗೀತನೂ ಸಹ ಒಂದು ಕ್ಷಣ ಶಾಕ್ ಆಗಿ ಅಳ್ತಾ ಇರ್ತಾಳೆ. ಆಮೇಲೆ ಇರು ನಾನು ಟಿವಿ ಹಾಕ್ತೀನಿ ಅಂತ ಹೋಗ್ಬಿಟ್ಟು ದೇವಿಯನ್ನು ಟಿವಿ ಅವಾಗ ಟಿವಿ ಹಾಕಿದ ತಕ್ಷಣವ ನ್ಯೂಸ್ ಬರ್ತಾ ಇರುತ್ತೆ. ನೋಡಿ ಬಿಸಿ ನ್ಯೂಸ್, ನಗರದಲ್ಲಿ ನಡೆಯುತ್ತಿದೆ ಹೈಟೆಕ್ ವೈಶ್ಯವಾಟಿಕೆ, ಇಂದು ಲಾಡ್ಜ್ನಲ್ಲಿ ನಡೆಯುತ್ತಿದ್ದೇನು, ಅಲ್ಲಿ ಸಿಕ್ಕಿದವರು ಯಾರು ಇಂದು ನಗರದಲ್ಲಿ ನಡೆಯುತ್ತಿದ್ದ ವೈಶ್ಯವಾಟಿಕೆ ಮೇಲೆ ಪೊಲೀಸರು ಏಕಾಏಕಿ ದಾಳಿ ಮಾಡಿದ್ದಾರೆ, ಹಲವಾರು ಯುವಕ ಯುವತಿಯರು ಸಿಕ್ಕಾಕಿಕೊಂಡಿದ್ದಾರೆ, ಅವರ ಮೇಲೆ ಪೊಲೀಸರು ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತಿದ್ದಾರೆ ಅಂತ ಟಿವಿನಲ್ಲಿ ಹೇಳ್ತಾ ಇರ್ತಾರೆ. ಅದನ್ನು ನೋಡಿ ಮನೆಯವರೆಲ್ಲರೂ ಸಹ ಒಂದು ಕ್ಷಣ ಶಾಕ್ ಆಗ್ತಾರೆ, ಅಳ್ತಾ ಇರ್ತಾರೆ. ಅಜಿತ್ ನೋಡಿ ಅಳ್ತಾ ಇರ್ತಾನೆ. ಅವಾಗ ಅಜ್ಜಿ ಹೇಳ್ತಾಳೆ, ಏನೋ ಅಜಿತ ಇದು ಈ ಥರ ಅಂಜನ ಬಡ್ಕೊಂಡ್ಲು ಕಣೋ, ಅವಳು ಸರಿ ಇಲ್ಲ ಅಂತವ, ಆದರೂ ಸಹ ನೀನು ಈ ಥರ ಮಾಡ್ಕೊಂಡಲು, ಏನೋ ಮಾಡೋದು, ನಮ್ಮ ಮನೆ ಮರ್ಯಾದೆ ಎಲ್ಲ ತೆಗೆದುಬಿಟ್ಲಲ್ಲೋ, ಇವಳು ಸರಿ ಇಲ್ಲ ಕಣೋ, ಅಯ್ಯೋ ಅಜಿತ ಅಂತ ಅಳ್ತಾ ಇರ್ತಾಳೆ. ಮತ್ತೊಂದು ಕಡೆ ಪೊಲೀಸ್ ಸ್ಟೇಷನಲ್ಲಿ ಭೂಮಿ ಇರ್ತಾಳೆ. ಅಲ್ಲಿ ಪೊಲೀಸ್ ಬರ್ತಾರೆ. ಬಂದಾಗ ಹೋಗಿ ಕೇಳ್ತಾ ಇರ್ತಾಳೆ ಭೂಮಿ, ಸರ್ ನೋಡಿ ಸರ್, ನಾನು ಅಂಥ ಹುಡುಗಿ ಅಲ್ಲ ಸರ್, ನನ್ನ ಹೆಸರು ಭೂಮಿ ಅಂತ, ನಾನು ಅಲ್ಲಿ ಸಿದ್ಧಗಂಗಾ ಪೊಲೀಸ್ ಸ್ಟೇಷನ್ ಹತ್ರ ಕಜಾಯ ಮಾಡ್ತಾ ಇದ್ದೀನಿ ಸರ್, ಕಜಾಯ ಬೇಕು ಅಂದರು ಸರ್, ಅದಕ್ಕೆ ಬಂದೆ ಸರ್ ಅಂತ ಹೇಳ್ತಾ ಇರ್ತಾಳೆ. ಏನಮ್ಮ ಯಾರು ಲಾಡ್ಜಿಗೆ ಕಜಾಯ ತರ್ತಾರೆ ನಮ್ಮ, ಏನು ಹೇಳ್ತಿದ್ಯಮ್ಮ ಅಂತ ಇರ್ತಾನೆ. ಇಲ್ಲ ಸರ್ ನಿಜವಾಗ್ಲೂ ಸರ್ ಇವ್ರನ್ನ ಕೇಳಿ ಅಂತ ಹೇಳ್ತಾಳೆ. ಅವಾಗ ಲಾಡ್ಜ್ ಓನರ್ನ ಕರೆದ್ಬಿಟ್ಟು, ಬರಪ್ಪ ಇಲ್ಲಿ ನೀನೇನೋ ಹೇಳಿದ್ದು ಅಂತ ಕೇಳ್ತಾನೆ. ಅದಕ್ಕೆ ಇಲ್ಲ ಸರ್ ನಾನು ಹೇಳಿಲ್ಲ ಅಂತಾಳೆ. ಸರ್ ಇವರಲ್ಲ ಸರ್, ಇವ್ರ ಓನರ್ ನನಗೆ ಕಾಲ್ ಮಾಡಿ ಕಜಾಯ ತರಕ್ಕೆ ಅಂತ ಹೇಳಿದ್ರು ಅಂತ ಭೂಮಿ ಹೇಳ್ತಾಳೆ.
ಆಗ ಅವನು ನಗಾಡ್ತಾನೆ, ಅಲ್ಲ ನಮ್ಮ ಓನರ್ ಹೋಗಿ 5 ವರ್ಷ ಆಗಿದೆ, ಈ ಥರ 5 ವರ್ಷದ ಹಿಂದೆ ಸರ್ ಈ ಥರ ಲಾಡ್ಜಲ್ಲಿ ಪ್ರಾಬ್ಲಮ್ ಆಗಿತ್ತು, ಅದಕ್ಕೋಸ್ಕರ ಅವ್ರು ಮಾನ ಮರ್ಯಾದೆಗೋಸ್ಕರ ಬಿಟ್ಟು ಅಮೆರಿಕಕ್ಕೆ ಹೋದ್ರು, ನಾನೇ ಸರ್ ನಡೆಸ್ತಾ ಇರೋದು ಲಾಡ್ಜ, ಆದರೆ ಈ ಹುಡುಗಿಗೆ ನಾನು ಹೇಳಿಲ್ಲ ಅಂತ ಹೇಳ್ತಾನೆ. ಅವಾಗ ಭೂಮಿ, ಇಲ್ಲ ಸರ್ ಇವರೇ ಸರ್ ನನಗೆ ಹೇಳಿದ್ದು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅವ್ನು ಹೇಳ್ತಾನೆ, ಇಲ್ಲ ಸರ್ ಈ ಹುಡುಗಿ ಬಂದುಬಿಟ್ಟು ರೂಮ್ ನಂಬರ್ 8 ಪ್ರಕಾಶ್ ಅನ್ನೋರು ರೂಮ್ ಬುಕ್ ಮಾಡಿದಾರ ಅಂತ ಕೇಳಿದ್ರು ಸರ್, ಅಲ್ಲಿ ಬೇರೆನೇ ಸರ್ ಹೇಳಿದ್ದು, ಅದಕ್ಕೋಸ್ಕರ ನಾನು ರೂಮ್ ತೋರಿಸ್ತೆ ಅಂತ ಹೇಳ್ತಾ ಇರ್ತಾನೆ. ಅವಾಗ ಒಂದು ಕ್ಷಣ ಭೂಮಿಗೆ ಶಾಕ್ ಆಗಿಬಿಡುತ್ತೆ. ಇನ್ನೊಂದು ಕಡೆ ಮನೇಲಿ ಎಲ್ಲರೂ ಸಹ ಭೂಮಿನ ಬೈತಾ ಇರ್ತಾರೆ. ಅವಾಗ ದೇವಿಯನ್ನು ಸಹ ಬೈತಾ ಇರ್ತಾಳೆ, ಈ ಥರ ಮಾಡಿಲ್ಲ, ನಾನು ಒಳ್ಳೆ ಹುಡುಗಿ ಅಂತ ಅಂದ್ಕೊಂಡಿದ್ದೆ, ಈ ಥರ ನನಗೆ ಮೋಸ ಮಾಡಿದ್ಲು ಅಂತ ಅಳ್ತಾ ಇರ್ತಾಳೆ. ಅವಾಗ ಮನೆ ಕೆಲಸ ಮಾಡೋ ಪಲ್ಲವಿ ಹೇಳ್ತಾಳೆ, ಭೂಮಿ ಆ ಥರ ಎಲ್ಲ ಏನೋ ಇಲ್ಲಿ ಮೋಸ ಆಗಿದೆ ಅಮ್ಮರೇ ಅಂತ ಹೇಳ್ತಾಳೆ. ಆಗ ದೇವಿಯನಿಗೆ ಸಿಟ್ಟು ಬರ್ತಾ ಇರುತ್ತೆ. ಅವಾಗ ಸಂಗೀತನ ಹೇಳ್ತಾಳೆ, ಹೌದು ನಮ್ಮ ಸೊಸೆ ತುಂಬ ಒಳ್ಳೆಯವಳು, ಅವಳು ಈ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಇರ್ತಾಳೆ. ಅವಾಗ ದೇವಿಯನಿ, ಮನೆಯವರೆಲ್ಲ ಮಾತಾಡಿ ಆಯ್ತಾ, ಅವಳು ಏನು ಅಂತ ನಮಗೂ ಗೊತ್ತಿತ್ತು, ಆದರೆ ಈಗ ನೋಡಿ ಯಾವ ಥರ ಮಾಡಿದ್ಲು ಅಂತ ಹೇಳ್ತಾ ಇರ್ತಾರೆ. ಅವಾಗ ಅಂಜನೂ ಸಹ, ಅವಳು ದೊಡ್ಡ ಕಚ್ಚಡ, ಅವಳ ಬಗ್ಗೆ ಇವಾಗ ಗೊತ್ತಾಯ್ತಲ್ಲ, ನೆನ್ನೆ ಕಾಲ್ ಬಂದಾಗಲೇ ನಾವು ಅನ್ಕೋಬೇಕಿತ್ತು ಅವಳು ಯಾವ ಥರ ಅಂತ ಇರ್ತಾಳೆ. ಅವಾಗ ಸಂಗೀತಗೆ ತುಂಬ ಕೋಪ ಬಂದುಬಿಡುತ್ತೆ. ನೋಡು ಅಂಜು, ನೀನು ನನ್ನ ಸೊಸೆ ಬಗ್ಗೆ ಆ ಥರ ಎಲ್ಲ ಮಾತಾಡಬೇಡ, ನನ್ನ ಸೊಸೆ ಸೀತೆ ಥರ ಅಂತ ಹೇಳ್ತಾ ಇರ್ತಾಳೆ. ಅವಾಗ ದೇವಿಯನ್ನು ಸಹ ರ್ಯಾಶ್ ಆಗ್ತಾಳೆ, ಏನು ಮಾತಾಡ್ತಿದ್ದ ಸಂಗೀತ ಅಂತವ, ಏನು ಅಂದ್ಕೊಂಡಿದ್ದೀಯ ನೀನು, ಅವಳು ಸೀತೆ ರಾಮ ಥರನೇ ಇರ್ಬೋದು, ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಆ ವರ್ಡ ನೀನು ಯೂಸ್ ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ. ಇಬ್ಬರು ಮುಖಾಮುಖಿ ನೋಡಿಕೊಂಡು ಸಿಟ್ಟು ಮಾಡ್ಕೋತಾ ಇರ್ತಾರೆ. ಈ ಕಡೆ ಭೂಮಿ ಓನರ್ ಆ ಥರ ಅಂದ ತಕ್ಷಣ ಸಿಟ್ಟು ಬಂದು ಕಪಾಳಕ್ಕೆ ಎಡ್ಬಿಡ್ತಾಳೆ, ಏನು ಸುಳ್ಳು ಹೇಳ್ತೀಯ ಅಂತವ. ಅವಾಗ ಹೋಗಿ ಸಾಹೇಬ್ರು ಕಾಲು ಇಟ್ಕೋತಾಳೆ, ನೋಡಿ ಸರ್ ನಾನು ನಿಜವಾಗ್ಲೂ ಅಂಥ ಹುಡುಗಿ ಅಲ್ಲ ಸರ್, ಪ್ಲೀಸ್ ಸರ್ ನನ್ನ ಬಿಟ್ಬಿಡಿ ಸರ್, ನೀವು ಬಿಡ್ತೀನಿ ಅಂದರೆ ನಾನು ಕಾಲು ಇಟ್ಕೋತೀನಿ ಸರ್, ಇಲ್ಲ ನಾನು ಸತ್ತೇ ಹೋಗ್ತೀನಿ ಸರ್, ನಿಮ್ಮ ದಮ್ಮಯ್ಯ ಅಂತೀನಿ ಸರ್, 4 ಜನಕ್ಕೆ ಗೊತ್ತಾದರೆ ನನ್ನ ಮರ್ಯಾದೆ ಹೋಗುತ್ತೆ ಸರ್, ನನ್ನ ಗಂಡನ ಮರ್ಯಾದೆ ಹೋಗುತ್ತೆ, ಪ್ಲೀಸ್ ಬಿಟ್ಬಿಡಿ ಅಂತ ಅಳ್ತಾ ಇರ್ತಾಳೆ. ಅವಾಗ ಪೊಲೀಸವರು, ಅಮ್ಮ ಬನ್ನಿ ಇಲ್ಲಿ ಕರ್ಕೊಂಡೋಗಿ ಅಂತ ಕಾನ್ಸ್ಟೇಬಲ್ನ ಕರಿತಾ ಇರ್ತಾರೆ. ಪೊಲೀಸವರು ಬಂದು ಕರ್ಕೊಂಡು ಹೋಗ್ತಾ ಇರ್ತಾರೆ. ಏನು ಮಾಡಿದ್ರು ಅವಳು ಹೋಗ್ತಾ ಇರಲ್ಲ, ತುಂಬ ಗೋಗರಿತಾ ಇರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ಅಜಿತ್ ಬಂದು ಭೂಮಿ ಅಂತ ಕರೆದಾಗ ಭೂಮಿ ಹಿಂತಿರುಗಿ ನೋಡ್ತಾಳೆ. ಒಂದು ಕ್ಷಣ ಶಾಕ್ ಆಗ್ತಾಳೆ, ಅಳ್ತಾವ ಸಾಹೇಬ್ರೆ ಅಂತ ಓಡೋಗಿ ಹಗ್ ಮಾಡ್ಕೋತಾಳೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.